ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ರೈತ ವಿರೋಧಿ, ದಲಿತ ವಿರೋಧಿ ಹಾಗೂ ಸ್ಥಳೀಯ ಜನಸಾಮಾನ್ಯರ ತೊಂದರೆಗಳನ್ನು ಖಂಡಿಸಿ ಇಳಕಲ್ಲ ನಗರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಬುಧವಾರದಂದು ನಡೆಸಿದರು. ಇಳಕಲ್ಲ ನಗರದ ಅನುಭವ ಮಂಟಪದ ಆರಂಭವಾದ ಎತ್ತಿನ ಬಂಡಿಯ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿ ಮರಳಿ ಕಂಠಿ ಸರ್ಕಲ್ಗೆ ಆಗಮಿಸಿ ಸಾರ್ವಜನಿಕ ಸಭೆಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯದ್ದರು. ರೈತ ವಿರೋಧಿ ನೀತಿಯನ್ನು ಅನುಸರಿಸತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲಾ ಕಡೆಯೂ ರೈತ ವಿರೋಧಿ ನೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಹುಣಸೂರು ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಬರೀ ಸರ್ಕಾರದ ವಿರುದ್ಧ ಅಲ್ಲ, ಈ ಕ್ಷೇತ್ರದ ಶಾಸಕರ ದುರಾಡಳಿತದ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆ ಅನ್ನೋ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನಾನು ಇವತ್ತು ರೈತರು ತಮ್ಮ ಬೆಳೆದ ಬೆಳೆಯನ್ನ ಈಗ ನೋಡಿ, ಏನು ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ರು, ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ರೈತರು ಸೇರಿವೆ. ಅವ್ರನ್ನ ಯಾರು ಮಾತಾಡ್ಸಕ್ ಹೋಗಿರ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಹೋದ್ರು. ರೈತರು ಇಲ್ಲ, ನಮ್ಮ ರೈತರು ಹೋರಾಟ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳಿದ್ರು, ನಾನು ಬಿಜೆಪಿ ಅಧ್ಯಕ್ಷನಾಗಿ ಬಂದಿಲ್ಲ, ಇಲ್ಲಿ ನಿಮ್ಮ ಜೊತೆ ಹೋರಾಟಕ್ಕೆ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವರ ಪುತ್ರರಾಗಿ ನಿಮ್ಮ ಜೊತೆಯಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಆಗೆಲ್ಲ ಮಾಧ್ಯಮದವರಿಗೆ ಅಲ್ಲಿ ಒಳಗೆ ಬರೋಕೆ ಅವಕಾಶ ಸಿಕ್ತು. ಅಲ್ಲಿವರೆಗೆ ಯಾರು ಮಾಧ್ಯಮದವರು ಒಳಗೆ ಬಿಟ್ಟಿದ್ದಿಲ್ಲ. ಆ ರೀತಿಯ ವ್ಯವಸ್ಥೆ. ತದನಂತರ ಹೋರಾಟದಲ್ಲಿ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು, ನೂರಾರು ರೈತರ ಟ್ಯಾಕ್ರಿಗಳು ಭಸ್ಮವಾದ, ಸುಟ್ಟು ಭಸ್ಮ ಅದು. ಅದಕ್ಕೆ ಯಾರು ಜವಾಬ್ದಾರಪ್ಪ? ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಅನ್ನೊಂದು ಮಾತನ್ನು ಹೇಳಬೇಕಾಗತ್ತೆ ಇವತ್ತು. ಹಾಗೇನೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಟ್ಟರಂತ 20 ಕ್ವಿಂಟಲ್ ಒಬ್ಬ ರೈತ ಕೊಡ್ಬೇಕು. 5 ಕ್ವಿಂಟಲ್ ಇಲ್ಲಿ ಕೆರೂರಿಗೆ 20 ಕ್ವಿಂಟಲ್ ಕೊಡ್ಬೇಕಂದ್ರೆ ಧಾರವಾಡಕ್ಕೆ ಹೋಗ್ಬೇಕು ನೀನು. ಧಾರವಾಡಕ್ಕೆ ಇಲ್ಲಿಂದ 20 ಕ್ವಿಂಟಲ್ ಅಕ್ಕಿ ತಗೊಂಡು ಧಾರವಾಡಕ್ಕೆ ರೈತರು ಹೋಗ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತಪ್ಪ? ಸುಮಾರು ಒಂದು 5-6 ಸಾವಿರ ರೂಪಾಯಿ ಬರೀ ಟಾಮ್ ಅಥವಾ ಯಾವುದಕ್ಕರ ವೆಹಿಕಲ್ಗೆ ಖರ್ಚು ಮಾಡಬೇಕಾಗುತ್ತೆ. 10,000 ರೂಪಾಯಿ ಖರ್ಚು ಮಾಡಿಕೊಂಡು 20 ಕ್ವಿಂಟಲ್ ಮೆಕ್ಕೆಜೋಳ ಮಾರಾಟ ಮಾಡಿ ಬರಬೇಕಾಗುತ್ತೆ. ಅದು ಯಾರಿಗೆ ಕೊಡಬೇಕು? ಪಶು ಆಹಾರ ಘಟಕಕ್ಕೆ ಸಪ್ಲೈ ಮಾಡಬೇಕು. ಅಲ್ಲಿಗೆ ಹೋಗಕ್ಕಾಗತ್ತಾ ನಮ್ಮ ರೈತರು? ಸರ್ಕಾರಕ್ಕೆ ಎಷ್ಟು ಹಾನಿ ಆಗಿದೆ ಇವತ್ತು? ರೈತರು ಬೆಳೆದಂತ ಎಲ್ಲ ಮೆಕ್ಕೆಜೋಳಗಳನ್ನ ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹೋಬಳಿಯಲ್ಲಿ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡೋದು ಬಿಟ್ಟು ಧಾರವಾಡಕ್ಕೆ ಹೋಗ್ರಿ, ಕೆರೂರಿಗೆ ಹೋಗ್ರಿ. ಇಲ್ಲಿಂದ ಕೆರೂರಿಗೆ ಹೋಗಕ್ಕಾಗತ್ತಾ? ರೈತರು 5 ಕ್ವಿಂಟಲ್ ಕೊಡಕ, 5 ಕ್ವಿಂಟಲ್ ಗೋವಿನ ಜೋಳ ಕೊಡಕ ಕೆರೂರಿಗೆ ಹೋಗ್ಬೇಕಂತ. ಇಂತಹ ಒಂದು ರೈತ ವಿರೋಧಿ ನೀತಿ ನೇಕಾರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಅವ್ರು ಕೇಳೋರೇ ಇಲ್ಲ. ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರ ತ್ಯಜಿಸಿದ ಮೇಲೆ ಇವತ್ತು ನೇಕಾರ ಪರಿಸ್ಥಿತಿಯನ್ನು ಕೇಳೋರಿಲ್ಲ. ಹಿಂದೆ ನಾವು ಯಾವ ರೀತಿ ರೈತ ಸಮ್ಮಾನ ಯೋಜನೆಯಲ್ಲಿ 4,000 ರೂಪಾಯಿ ಕೊಡ್ತಿದ್ರು ಯಡಿಯೂರಪ್ಪನವರು, ಕೇಂದ್ರ ಸರ್ಕಾರ ಮಾನ್ಯ ಮೋದಿಜಿಯವರು 6,000 ಕೊಡ್ತಿದ್ರು. ಅದೇ ರೀತಿ ನಾವು ಕೂಡ ಭಾರತೀಯ ಜನತಾ ಪಕ್ಷ 4,000 ರೈತರು ಕೊಡ್ತಿದ್ವಿ, ರೈತ ಸಮ್ಮಾನ ಅಂತೇಳಿ. ನೇಕಾರ ಸಮ್ಮಾನ ಯೋಜನೆ ಅಂತೇಳಿ ಹೊಸದಾಗಿ ಪ್ರತಿಯೊಬ್ಬ
ನೇಕಾರ ಕೂಲಿ ಕಾರ್ಮಿಕರಿಗೆ 5,000 ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತ್ತು. ಅದನ್ನ ಈ ಸರ್ಕಾರ ತಡೆ ಹಿಡಿದಿದೆ. ಇವೆಲ್ಲದರ ಜೊತೆಯಲ್ಲಿ ಇವತ್ತು ಪ್ರಮುಖವಾಗಿ ಈ ಕ್ಷೇತ್ರದ ದುರಾಡಳಿತದ ಬಗ್ಗೆ ನಾನು ನಿಮ್ಮ ಮುಂದೆ ಮಾತಾಡಲೇಬೇಕಾಗುತ್ತೆ. ದುರಾಡಳಿತ ಅಂದ್ರೆ ಅಕ್ರಮ ಮರಳುಗಾರಿಕೆ, ಗಣಿಗಾರಿಕೆ. ನಾನು ಸರ್ಕಲ್ಗೆ ಟೆಂಟ್ ಹಾಕ್ತೀನಿ, ನಾ ಸ್ಟೇಜ್ ಹಾಕ್ತೀನಿ ಬಾ ಅಂತ ಕರಿತಿದ್ದ. ಈಗ ನಾನು ಕರಿತೀನಿ, ಎಲ್ಲೆಲ್ಲಿ ಅಕ್ರಮ ಮರಳು ನಡೀತಾ ಇದ್ದಾವೆ ಅಲ್ಲಿಗೆ ನಾನು ಬರ್ತೀನಿ, ದಮ್ಮು ತಾಕತ್ತಿದ್ರೆ ನೀನು ಬಾ, ಅಲ್ಲಿ ನೋಡೋಣ. ಅಲ್ಲಿ ನಾನಂತೂ ತೋರಿಸ್ತೀನಿ. ನೀನೊಬ್ಬ ಶಾಸಕ ಸತ್ಯ ಹರಿಸೋದನ್ನು ತುಂಡಲ್ಲ. ಇವೆಲ್ಲ ಹಳ್ಳ ಬೆಳ್ಳ ಎಲ್ಲ ತುಳು ಮಾಡಿ ನನಗ್ ಬುದ್ಧಿಲ್ಲ, ವಯಸ್ಸಾಗ್ಯವ, ಅವರು ನೋಡುವ, ಏ ಬಾಪಮ್ಮ ನನ್ನಿಂದ ಹುಡುಗಿ ಅಂತಾರ, ನಿಮ್ಮಿಂದ ನೆನಕಾಗಿದೆ ಅಂತ. ನನ್ನಿಂದ ನಮ್ಮ ಹುಡುಗರು ಎಲ್ಲರೂ ಹೋದ್ರ ಏನಂತ, ಸಾವಿರ ನಿಮ್ಮಿಂದ ನೆನಕಾಗಲ್ಲ ಅಂತ. ನನಗೆ ಅರಿವು ಮರು ಇಲ್ಲ, ಇನ್ನು 85 ಆದ್ರೆ ಅರಿವು ಆಗಿದಲ್ಲ, ಮರವಾಗಿಲ್ಲ ನನಗ. ನೀನೆನ್ ತಿಳ್ಕೊಂಡಿರ್ಬೇಕು, ನಾನು ಯಾರ ಕೈಯ, ನಿನ್ ಕೈ ನಡೀತಾವ, ನನ್ನ ಕೈಯಲ್ಲಿ ನಡೀತಾವ. ನಾನು ಈ ಬಾರ್ಕಲ್ ತಗೊಂಡು ಜಾರಿಸ್ತಾವ. ಈ ಬಾರ್ಕಲ್ ಇದೈತಲ್ಲ, ಇದರಿಂದ ನಮ್ಮ ರೈತ ಸಮುದಾಯದವರು, ತಾಲೂಕಿನ ಎಲ್ಲ ರೈತ ಸಮುದಾಯದವರು ನಿನಗೆ ತಕ್ಕ ಪಾಠವನ್ನು ಕಲಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಹೇಳ ಬಯಸ್ತೇನೆ ನಾನು. ಆದ್ರಿಂದ ಅಕ್ರಮ ಮರಳುಗಾರಿಕೆ ಯಾವ ಊರಾಗಪ್ಪ ಇವು ಶುದ್ಧ ಇಷ್ಟೈತಿ ಕೊಟ್ರೆ ಮಂದಿ ನನ್ನ ಕೈ ಕೊಟ್ರೆ ಸ್ವಲ್ಪ ನೀರು ಕೊಡು. ಮಂದಿ ನನ್ನ ಕೈ ಕೊಟ್ರೆ ಏನಂತ ಎಲ್ಲ ಕಡೆ ನಮಗೂ ಗೊತ್ತದ. ಇಲ್ಕಲ್ಲು, ತೊಂಡಾಳು, ಇಂಗುಳಿಗಿ, ತುಂಬ, ಕೆಸರುಬಾವಿ, ಉಣಕುಂಟಿ, ತಾರವಾಳ, ತುರ್ಮರಿ, ದಾಸವಾಳ, ಚಿತ್ತವಾಡಿಗಿ, ಚಿತ್ತೂರಿಗಿ, ಚಿಕ್ಕಮಾಗಿ, ಮಲಪ್ರಭಾ ನದಿಯಲ್ಲೇ ಫಿಲ್ಟರ್ ಮಾಡಕತ್ತಾರೆ. ಫಿಲ್ಟರ್ ಮಲಪ್ರಭಾ ನದಿಯಲ್ಲಿ ಈಗ ನಡೆದಕ್ಕೆ ಬರ್ತೀಯಾ? ಗಣಮಗ ಅದ್ರ ಬಾರಿ ನಾನು ಬರ್ತೀನಿ, ತೋರಿಸ್ತೀನಿ. ಇದ್ರಾಗ ನೀನ್ ಎಷ್ಟು ಕಾನೂನು ಪ್ರಕಾರವಾಗಿ ಜಗತ್ ಜಾಹೀರ್ ಐತಿ. ಯಾರು ಮಾಡ್ತಾ ಇದಾರೆ? ಕಾಚಪ್ಪನ ಬೆಂಬಲಿಗರ ಮಾಡ್ತಾ ಇದ್ದಾರೆ. ಈ ಕಾಚಪ್ಪನ ಆಡಳಿತದಲ್ಲಿ ಡಿಪಾರ್ಟ್ಮೆಂಟ್ಗಳಿದಾವ. ಯಾವ್ಯಾವು? ಅಕ್ರಮ ಮರಳು ಕಾಳು ಮಾಡಕ, ಈ ಮರಳು ಕಾಳು ಮಾಡಕ ಇಲ್ಲೇ ಏರಿಯಾದ ಒಬ್ಬ ನರಗುಂದ್ ಮಾತೇಶ್ ಅಂತ ಅದನ್ನ, ಅವನಿಗೆ ಹೆಚ್ಚ ಅನ್ನೋದು. ಎಲ್ಲರೂ ಹೋಗು ನರಗುಂದ್ ಮಾತೇಶ್ ಮಾಡಕತ್ತ ಅಂದ್ರೆ ಯಾರು ಮಾಡ್ಸಕತ್ತಾರ? ಶಾಸಕರು ಮಾಡ್ಸಕತ್ತಾರ. ಅಷ್ಟೇ ಅಲ್ಲ, ಇವತ್ತು ಇಸ್ಪಿಟ್ ಅಡ್ಡೆಗಳನ್ನ ಅವ್ರದ್ದೊಂದು ಅದೊಂದು ಡಿಪಾರ್ಟ್ಮೆಂಟ್ ಇವಾಗ. ಇವೊಂದು ಡಿಪಾರ್ಟ್ಮೆಂಟ್ ಅಂದ್ರೆ ಎಂತ ಅಂದ್ರೆ ಇಸ್ಪಿಟ್ ಅಡ್ಡೆ ಅದೊಂದು ಡಿಪಾರ್ಟ್ಮೆಂಟ್, ಮರಳು ಗಣಿಗಾರಿಕೆ ಅಕ್ರಮ ಮಾಡೋದು ಅದೊಂದು ಡಿಪಾರ್ಟ್ಮೆಂಟ್, ಓಚಿ ಆಡ್ಸೋದು ಅದೊಂದು ಕಂಪ್ನಿ ಅದಕ್ಕೊಂದು ಡಿಪಾರ್ಟ್ಮೆಂಟ್. ಅದಕ್ಕೊಬ್ಬೊಬ್ಬ ಹೆಡ್, ತಾಲೂಕಿಗೆ ಕ್ಷೇತ್ರಕ್ಕೊಬ್ಬ ಹೆಡ್. ಎಂಥ ಆಡಳಿತ ಇದು! ಎಂಥ ಆಡಳಿತ! ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತ. ಮರಳು ಕಳವು ಮಾಡೋದು, ಇಸ್ಪೀಟ್ ಆಡ್ಸೋದು, ಓಚಿ ಆಡ್ಸೋದು. ಇವತ್ತು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡತಕ್ಕಂಥ ನೀತಿ ಕೆಲಸವನ್ನ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಗಾಂಜಾ, ಅಫೀಮು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಇವತ್ತು ಹಳ್ಳಿಯಲ್ಲಿ ಇವತ್ತು ಸಣ್ಣ ಸಣ್ಣ ಯುವಕರು 8ನೇ 10ನೇ PUC ಓದ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ದಾಸರಾಗಿದ್ದಾರೆ. ಇಲ್ಲೇ ಎಲ್ಕಲ್ಲಲ್ಲಿ ಸುತ್ತಮುತ್ತ ಏನು ಡಬ್ಬಿ ಅದಾವಲ್ಲ ಅವೆಲ್ಲ ಅದ್ರವ. ಇದಕ್ಕೆ ಯಾರಪ್ಪ ಪೋಷಕರು? ಈ ಕ್ಷೇತ್ರದ ಶಾಸಕ ಪೋಷಕ, ಅವರು ಅನುಮೋದಕ.
ಇಂಥ ಒಂದು ದುರಾಡಳಿತ ಮಾಡತಕ್ಕಂಥವನು ನೀನು ನನಗೆ ಬುದ್ಧಿ ಹೇಳಕ್ ಬರ್ತೀಯ? ನಾನು ತಂದ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂವರೆಗೆ ಪೂಜೆ ಮಾಡಕತ್ತಿದ್ದೆ. ನಿನ್ನೆ ಹೋಗಿದ್ದೆ, ನಿನ್ನೊಂದು ಪೂಜೆ ಮಾಡಕ್ ಹೋಗಿದ್ದೆ. ಯಾವುದೋ 9 ಎಕರೆ ವಸತಿ ಶಾಲೆಗೆ ಅಂತ ಖರೀದಿ ಮಾಡಿವಿ ನಾವು ನಮ್ಮ ಸರ್ಕಾರದ ಅವಧಿಯಲ್ಲಿ. ಆ ವಸತಿ ಶಾಲೆಗೆ ಏನು ಅಡಿಗಾರ ಮಾಡಕ್ ಹೋಗಿ ಏನ್ ಹೇಳೋಣ, ಅದು ಸುಡುಗಾಡೈತಂತ. ಆ ಸುಡುಗಾಡೈತೆ, ಆ ಸುಡುಗಾಡದಾಗ ಇಲ್ಲ ನಾನು ಇದನ್ನ ಅಡಿಗಾರ ಮಾಡಲ್ಲ. ವಸತಿ ಶಾಲೆ ಯಾವತ್ತು ಊರು ಹೊರಗಡೆ ವಿಶಾಲವಾದ ಜಾಗದಲ್ಲಿ ಇರ್ತಾವ. ಎಲ್ಲಿ ಕಟ್ಟಿವಿ? ಊರು ಹೊರಗನ ವಸತಿ ಶಾಲೆಗೆ ಕಾಂಪೌಂಡ್ ಇರ್ತದ, ಹಾಸ್ಟೆಲ್ಗಳು ಇರ್ತವ. ಬಾಯ್ಸ್ ಹಾಸ್ಟೆಲ್ ಬೇರೆ, ಗರ್ಲ್ಸ್ ಹಾಸ್ಟೆಲ್ ಬೇರೆ, ಕಲಿಸ್ಲಿಕ್ಕೆ ಕ್ಲಾಸ್ ರೂಮ್ಸ್ ಬೇರೆ, ಅವರಿಗೆ ಅಡಿಗೆ ಮತ್ತು ಊಟ ಮಾಡ್ಲಿಕ್ಕೆ ಡೈನಿಂಗ್ ಹಾಲ್ ಬೇರೆ, ಅವೆಲ್ಲ ವ್ಯವಸ್ಥೆಗಳು, ಶೌಚಾಲಯಗಳು ಬೇರೆ, ಅವೆಲ್ಲ ವ್ಯವಸ್ಥೆಗಳು ಇರ್ತಾವ. ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಇರುತ್ತಾ. ಯಾರು ಪೊಲೀಸರು ಕಳ್ಸಕ್ಕಾಗತ್ತ ಅಂತ ದಿವಸ ಕೇಳ್ತಾರೆ. ಪೊಲೀಸರು ನೀ ಎಲ್ಲಿ ಕಳಿಸ್ತದೆ? ಇಸ್ಪಟ್ ಆಡಲ್ಲ, ಓಚೆ ಆಡಲ್ಲಿ ಕಳಿಸ್ತದೆ ನೀವು ಪೊಲೀಸರು. ಅಲ್ಲೇ ಕಳ್ಸಕ್ಕೆ ಪಾಪ. ಅದು ಯಾಕೆ ಬಿಟ್ಟು ಬಂದ ನಿನ್ನೆ ನಿಮ್ಗೆ ಗೊತ್ತಿಲ್ಲ. ಅದ್ರ ಪಕ್ಕದಲ್ಲಿ 8 ಎಕರೆ ಜಮೀನು ಈಗಾಗಲೇ ಲೇಔಟ್ ಆಗಿದೆ. ಅದ್ರ ಪಕ್ಕದ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ವಸತಿ ನಿಗಮ ಅದರ ವತಿಯಿಂದ ಒಂದು ವಸತಿ ಶಾಲೆಯನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ಜಾಗ ತಗೊಂಡಿದ್ವಿ. ಅದ್ರ ಪಕ್ಕದಲ್ಲೇ 8 ಎಕರೆ ಜಮೀನು ಐತೆ. ಈಗಾಗಲೇ ಪ್ರೈವೇಟ್ನವ್ರು ಬೇರೆದವರು ಲೇಔಟ್ ಮಾಡ್ಯಾರ. ಅದ್ರ ಪಕ್ಕದಲ್ಲಿ ಬೋಗಸ್ ನೋಟಿಸ್ ತೋರಿಸಿ ಇವು ಅಧಿಕಾರಿಗಳು ಅವ್ರ ಮನೆ ಕಿತ್ತದಾಳಾಗ್ಯಾವ. ಈ ಮುನ್ಸಿಪಾಲಿಟಿ ಅಧಿಕಾರಿಗಳು ಹೋಗಿ ನಿಮ್ಮ ಹೊಲ ಮತ್ತೆ ನಾವೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತೀವಿ ನೋಡು. ಯಾವ ದೊಡ್ಡ ಯೋಜನೆ ತಂದಿ ಅಂತ ಅಕ್ವೈರ್ ಮಾಡ್ಕೊಂತೀಯಪ್ಪ ನೀನು? ಯಾವ ಯೋಜನೆ ತಂದಿ ಹೇಳ ಅಕ್ವೈರ್ ಮಾಡ್ಕೊಳಕ? ದಮ್ಮ ತಾಕತ್ತಿದ್ರೆ ರೈತರಿಗೆ ಅಕ್ವೈರ್ ಮಾಡ್ಕೋತೀರಿ ಅಂತ ನೋಟಿಸ್ ಕೊಡು. ಅದು ಬಿಟ್ಟು ಏನ್ ಮಾಡ್ಯಾನ ಗೊತ್ತಾ? ಅವ್ರ ಈಗ ಹೇಳಿದಾಗಲೇ ಒಂದ್ ಹೆಸರು ನರಗುಂದ ಮಾಂತೇಶ ML ಅನ್ಕಿನ ಇವನ ML ಹೆಚ್ಚಾಗ್ಯಾನ. ಹಿಂಗಾಗಿ ಅವನ ಹೆಸರ್ಲ ಇನ್ನೊಂದಿಬ್ಬರ ಹೆಸರ್ಲ ರೈತರನ್ನು ಬೆದರಿಸಿ ನಿಮ್ಮ ಹೊಲ ನಾವು ಅಕ್ವೈರ್ ಮಾಡ್ಕೊಂತೀವಿ ನೋಡು ಅಂತೇಳಿ ಹೆದರಿಸಿ ಈಗ ಒಂದೊಂದು ಪಾಣಿಗೆ 5-5 ಲಕ್ಷ 10 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು. ಎದಕ್ ಮಾಡ್ಕೊಂಡೆಪ್ಪ? ಸರ್ಕಾರದಿಂದ ದುಡ್ಡು ಹೊಡ್ಯಾಕ. ಅದಕ್ಕೆ ರೈತರಿಗೆ ಹೇಳ್ತೇನೆ, ಯಾವ ರೈತರು ಸರ್ಕಾರದ ಅಧಿಕೃತ ನೋಟಿಸ್ ಬರಲಾರ್ದ ಎದರಕ್ಕೆ ಹೋಗ್ಬೇಡ್ರಿ, ಆ ಹೊಲನೂ ಕೊಡಕ್ ಹೋಗ್ಬೇಡ್ರಿ. ರೈತ ಬಾಂಧವರನ್ನು ಕಳಕಳಿ ವಿನಂತಿ ಮಾಡಿಕೊಳ್ತೀನಿ. ನಿಮ್ಮಲ್ಲ ಏನಾದರೂ ಸರ್ಕಾರ ಯಾವುದೇ ಯೋಜನೆಗೆ ಅಕ್ವೈರ್ ಮಾಡ್ತಾ ಇದ್ರೆ ನಿಮಗೆ ನೇರವಾಗಿ ನೋಟಿಸ್ ಕೊಡ್ತಾರ. ಯಾವ ಯೋಜನೆಯಲ್ಲಿ ಈ ಒಂದು ನಿಮ್ಮ ಜಮೀನನ್ನ ನಾವು ಅಕ್ವೈರ್ ಮಾಡ್ತೀವಿ ಅಂತೇಳಿ ನೋಟಿಸ್ ಕೊಡ್ತಾರ. ಆ ನೋಟಿಸ್ ಕೊಡೋವರೆಗೂ ನೀವು ಯಾರು ಭೂಮಿ ಕೊಡೋ ಅವಶ್ಯಕತೆ ಇಲ್ಲ. ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡಿದ್ರೆ ಅವ್ರ ದುಡ್ಡು ಅವ್ರ ಮಾರಿಗೆ ಹೋಗಿದ್ದು ನಿಮ್ಮ ಅಗ್ರಿಮೆಂಟ್ ತಗೊಂಡು ಅಳದು ಹಾಕಿರೋದನ್ನ. ಯಾಕಂದ್ರೆ ನಿಮ್ಮನ್ನು ಎದುರಿಸಿ ನಿಮ್ಮೆಲ್ಲ ತಗೊಂಡು ದುಡ್ಡು ಮಾಡಕ್ ಹೊಂಟಾನೆ ಈ ಕ್ಷೇತ್ರದ ಶಾಸಕ. 60 ಎಕರೆ ಅಲ್ಲಿ ಹೋಗಿ ರೈತರಿಗೆ ಕೇಳಿರ್ಬೇಕಾರೆ ಯಾರಕ್ಕೆ ಇಲ್ರಿ ಅವ್ರು ಮಾಡ್ಕೊಂಬಿಟ್ರಿ ಅಂತ ಹೇಳ್ತಾರೆ. ಈಗ 60 ಎಕರೆ ಇವತ್ತು NEA ಮಾಡಿದವರು ಸುತ್ತಮುತ್ತ ಹಳ್ಳಿಯಾಗಿರ್ಲಿ, ನಗರದಾಗಿರ್ಲಿ, ಪಟ್ಟಣದಾಗಿರ್ಲಿ, ಉಣಗುಂದಾಗಿರ್ಲಿ, ಇಲ್ಕಲ್ಲಾಗಿರ್ಲಿ ಎಲ್ಲ ಮಾಡ್ರಿ NEA. ಇವರಪ್ಪನ ಮನೆ ಆಸ್ತಿ ಅದಕ್ಕ ಎಕರೆಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ಯಾರಿಗೆ? ಶಾಸಕನಿಗೆ 5 ಲಕ್ಷ ರೂಪಾಯಿ ಕೊಡ್ಬೇಕಂತ. ಇದು ಕರೆ ಹೌದು? ಕರೆ ಹೌದಿಲ್ಲ? ಇವಾಗ ಮಾಡೋ ಅಭಿವೃದ್ಧಿ ಇದು ಯಾರ್ದು? ತಂಡ. ಇವತ್ತು 5 ಲಕ್ಷ ರೂಪಾಯಿಕ 1 ಎಕರೆದಂಗೆ ಕೊಡಬೇಕು. ಯಾರಾದ್ರೂ ಉತ್ತಾರ ಕೇಳಕ್ ಹೋದ್ರೆ ಆ ಉತ್ತಾರಕ್ಕೂ ದುಡ್ಡು ಇವತ್ತು ನಿಮ್ಮ ಆಸ್ತಿ ಹಳೆ ಆಸ್ತಿನೂ ತಗೊಳಕ್ ಹೋದ್ರೆ ಅದಕ್ಕೂ 5,000 10,000 ಇವತ್ತು ಉತ್ತಾರಕ್ಕೆ ದುಡ್ಡು ವಸೂಲಿ ಮಾಡತಕ್ಕಂತ ಒಂದು ಆಡಳಿತ ಈ ಕ್ಷೇತ್ರದಲ್ಲಿದೆ. ಅದಕ್ಕೆ ಕಾರಣ ಯಾರು?
ಈ ಕ್ಷೇತ್ರದ ಶಾಸಕ ಕಾಶಪ್ಪನವರು. ಅದಕ್ಕೆ ಹೇಳಿದ್ರು ಅವರು ಯಾರು UT ಖಾದರ್ ಅವರು ಸ್ಪೀಕರ್ ಅವರು ಕ್ಯಾಶಪ್ಪನವರ್ ಅಂತ ಹೇಳಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ ಈ ಕ್ಷೇತ್ರದ ಶಾಸಕ ಕ್ಯಾಶಪ್ಪನವರು, ನಾನು ಕ್ಯಾಶಪ್ಪನವರು ಅಂತ ಕರಿತೇನೆ, ಮತ್ತೆ ಇನ್ನೇನ್ ಮಾಡಕ್ಕೆ ಹೇಳಿ. ಕ್ಯಾಶಪ್ಪನವರ್ ಅದನ್ನ ಮಾಡ್ತಾ ಇದ್ದಾನೆ. ಅದನ್ನ ಬಿಟ್ಟು ತಾನು ಮಾಡ್ತಕ್ಕಂಥ ಎಲ್ಲಾ ದುರಾಡಳಿತ ಬಿಟ್ಟು ನನಗೆ ಬುದ್ಧಿ ಹೇಳಕ್ ಹೊಂಟಾನ. ನನಗೆ ತಾಕತ್ತು ದಮ್ಮು ನಂದೇನು ಕೇಳಕ್ ಹೋಗ್ಬಿಡ್ತಮ್ಮ ನೀನು. ನನ್ನ ತಾಕತ್ತು ದಮ್ಮಿದ್ದಲೆ 5 ಚುನಾವಣೆ ಈ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ನಿಮ್ಮ ವಿರುದ್ಧನ ಮಾಡಿದ್ದೀನಿ, ನಿಮ್ಮ ಮನೆತನ ವಿರುದ್ಧನ ಮಾಡಿದ್ದೀನಿ. ನಿನ್ನ 2 ಸಲ ಸೋಲಿಸೀನಿ. ನಾನಲ್ಲ, ಕ್ಷೇತ್ರದ ಜನರು ನಿನಗ ಪಾಠ ಕಲಿಸ್ಯಾರ. ಮತ್ತೆ ಇನ್ನು 2 ವರ್ಷ ನಿನಗ ಸರಿಯಾದ ಪಾಠವನ್ನ ಕ್ಷೇತ್ರದ ಜನತೆ ಕಲಿಸ್ತಾರ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಆಗ ಚೀಟಿ ಬಹಳ ಬರಕೈತೆ, ಮಾತಾಡ್ತೀನಿ ತಾಡ್ರಿ ಸ್ವಲ್ಪ. ಚೀಟಿ ನೀರ್ಯಾಕ ನಮ್ಮ ಸರ್ಕಾರ ಇದ್ದಾಗ ಇಳಕಲ್ ನಗರದಲ್ಲಿ ನೀರು ಏನಾದ್ರೂ ತಾಂತ್ರಿಕ ತೊಂದರೆ, ಮೋಟರ್ ಕೆಟ್ಟರ ಅಥವಾ ಟ್ರಾನ್ಸ್ಫಾರ್ಮರ್ ಸುಟ್ರ, ಕರೆಂಟಿನ ಸಮಸ್ಯೆ ಆದಾಗ 2 ದಿವಸ 1 ದಿವಸ 3 ದಿವಸ ಏನಾದ್ರು ಬಂದಾದ್ರ ನಮ್ಮ ಅಧ್ಯಕ್ಷರೇ ಹೋಗಿದ್ರೆ ಅಲ್ಲಿಗೆ, ನಮ್ಮ ಮೆಂಬರ್ಗಳು ಹೋಗಿ ಅಲ್ಲಿ ಕುಂತು ರಿಪೇರಿ ಮಾಡಿಸಿ 2 ದಿವಸದಲ್ಲಿ 3 ದಿವಸದಲ್ಲಿ ಎಲ್ಲಾ ಕಡೆ ನೀರು ಬರ್ತಕ್ಕಂಥ ವ್ಯವಸ್ಥೆ ಇದ್ರು ಮುನ್ಸಿಪಾಲಿಟಿ ಸದಸ್ಯರು. ಇವತ್ತೇನಾಗಿದೆ, ಇವತ್ತು ಯಾರು ಆ ಪೈಪ್ಲೈನ್ ಮಾಡುತ್ತಾರಲ್ಲ ವಿವಾಲಿಯ ಕಂಪನಿ, ಅವ್ರಿಗೆ ನಾವು ಮೇಂಟೆನೆನ್ಸ್ ಕೊಟ್ಟಿದ್ವಿ. ಇವರು ಬಂದ ಮೇಲೆ ಕಮಿಷನ್ ಆಸೆಗೋಸ್ಕರ ಅವ್ರನ್ನ ಬಿಡಿಸಿ ಬೇರೆದವ್ರು ಕೊಟ್ಟಿದ್ದಾರೆ ಲೋಕಲ್ ಕಾರ್ಯಕರ್ತರಿಗೆ. ಆ ಕಾರ್ಯಕರ್ತರು ಇವತ್ತು ಅವ್ರಿಗೆ ಏನು ಗೊತ್ತಿಲ್ಲ ಹೆಂಗ್ ಮಾಡಬೇಕು. ಈಗ ಊರಿನಲ್ಲಿ ನೀರಿಲ್ರಿ, ವಾರ ಆದ್ರೂ ನೀರಿಲ್ಲ, 10 ದಿವಸ ಆದ್ರೂ ನೀರಿಲ್ಲ. ಇಂಥ ಒಂದು ನೀರಿನ ಪರಿಸ್ಥಿತಿ, ಆ ನೀರಿನ ಪರಿಸ್ಥಿತಿಯನ್ನ ಪರಿಹಾರ ಮಾಡಕ್ಕೆ ಏನಾದ್ರು ನಿನ್ಗೆ ಗೊತ್ತದಾನ ತಮ್ಮ? ನಾ ಹೇಳ್ತೀನಿ ಕೇಳು. ಅದಕ್ಕೆ ಪರಿಹಾರ ನಿನ್ ಸಲುವಾಗಿ ಹೇಳ್ತಾ ಇಲ್ಲ, ಜನರ ಸಲುವಾಗಿ ಹೇಳ್ತೀನಿ. ಈ ಒಂದು ಯೋಜನೆ 2012ರಲ್ಲಿ ಪ್ರಾರಂಭ ಮಾಡಿದ್ದು. ಮುಂದಿನ 30 ವರ್ಷಗಳ ಅವಧಿಗೆ ಎಷ್ಟು ಜನಸಂಖ್ಯೆ ಇರುತ್ತಾ ಆ ಒಂದು ಅವಧಿಗೆ ಲೆಕ್ಕಾಚಾರ ಹಾಕಿ 30 ವರ್ಷದ ಅವಧಿಗೆ ಅಂದ್ರೆ 2012ರಿಂದ 22, 32, 42ರವರೆಗೆ, ಆ 42ರಲ್ಲಿ ಈ ಇಳಕಲ್ ನಗರದ ಹುನಗುಂದ ನಗರದ ಜನಸಂಖ್ಯೆ ಎಷ್ಟಿರುತ್ತಂತ ಹೇಳಿ ಪರ್ಸೆಂಟೇಜ್ ಆಧಾರದ ಮೇಲೆ, ಬೆಳವಣಿಗೆ ಆಧಾರದ ಮೇಲೆ ಅದನ್ನ ಲೆಕ್ಕಾಚಾರ ಹಾಕಿ ಈ ಯೋಜನೆ ಮಾಡಿರ್ತೀವಿ. 10 ವರ್ಷ ಆತೀಗ, 10 ವರ್ಷ ಆಗಿತ್ತೆ. ಅಲ್ಲಿರ್ತಕ್ಕಂಥ ಮೋಟರ್ ಪಂಪ್ ಎಲ್ಲವೂ ಹಳೆವಾಗ್ಯವ, ಕೆಪಾಸಿಟಿ ಕಮ್ಮಿ ಆಗಿತ್ತೆ. ಅವನ್ನ ಬದಲಾವಣೆ ಮಾಡಬೇಕು. ಹೆಚ್ಚಿನ ಕೆಪಾಸಿಟಿಯ ಪಂಪ್, ಹೆಚ್ಚಿನ ಕೆಪಾಸಿಟಿಯ ಮೋಟರ್ ಅಳವಡಿಸಿದಾಗ ಮಾತ್ರ ನೀರಿನ ಸಮಸ್ಯೆ ಬಗೆಹರಿತ್ತ. ಇಲ್ಲ ಅಂದ್ರೆ ಬಗೆಹರಿಯೋದಿಲ್ಲ. ಇದು ಹಿಂಗೆ ಹೋಯ್ತಾ ಬಿಡಕ್ಕಾಗುತ್ತಾ? ನಾ ಜನರ ಸಲುವಾಗಿ ಹೇಳಕತ್ತೀನಿ, ಆ ಮೋಟರ್ ಪಂಪ್ ಹೊಸ ಹಾಕಿದ್ರೆ ಮಾತ್ರ. ಆದ್ರಿಂದ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಲ್ಲಿ ಬೇಕಂದ್ರೆ ನಾನು ಕೂಡ ನಮ್ಮ MP ಅವರಿಗೆ ಹೇಳ್ತೀನಿ, ಅಮೃತ ಯೋಜನೆಯನ್ನು ಈ ತಾಲೂಕಿಗೆ ಮಂಜೂರು ಮಾಡಿಕೊಡ್ರಿ ಅಂತೇಳಿ. ಅದರಲ್ಲಿ ಯಾರು ತಗೊಂಡು ಮಾಡ್ರಿ. ಮನೆ ಬರ್ಕಿ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ಮನೆ ಬರ್ಕ್ ದುಡ್ಡಿಲ್ಲ, ನಿಮ್ಗೆ ಏನು ಮಾಡಕ್ಕಾಗಲ್ಲ. ಇವತ್ತಿನವರೆಗೆ ಒಂದು ಬಿಟ್ಟು ಮಣ್ಣು ಹಾಕಕ್ಕಾಗಿಲ್ಲ. ದೊಡ್ಡ ಸಾಧನೆ ಮಾಡಿದ್ವಿ. 2 ಹುನಗುಂದ ಮತ್ತು ಇಳಕಲ್ ಹೈವೇಯಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿ ಬಹಳ ದೊಡ್ಡ ಸಾಧನೆ ಮಾಡಿದ್ವಿ. ಇವತ್ತು ನಗರದಲ್ಲಿರ್ತಕ್ಕಂಥ ರಸ್ತೆ, ತಾಲೂಕಿನ ರಸ್ತೆ ಅಂತೂ ಎಲ್ಲವೂ ಹಾಳಾಗಿ ಹೋಗಿಲ್ಲ. ಈ ಅಕ್ರಮ ಮರಳುಗಾರಿಕೆಯಿಂದ 30 ಟನ್ 40 ಟನ್ ಏನು ಗಾಡಿ ಹೋಗ್ತಾವ. ಹೀಗಾಗಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳೆಲ್ಲವೂ ಕೂಡ ಇವತ್ತು ಹಾಳಾಗಿರ್ತಕ್ಕಂಥದ್ದು ಎಲ್ಲ ಕಡೆ. ಅದ್ರ ಜೊತೆಗೆ ಇವತ್ತು ನೀರಿನ ಟ್ಯಾಂಕ್, ಇಳಕಲ್ ನಗರದ ನೀರಿನ ಟ್ಯಾಂಕ್, ಕುಡಿಯೋ ನೀರಿನ ಟ್ಯಾಂಕ್ ಯಾಕೆ ಬಂದ್ ಮಾಡಿದ್ದಪ್ಪ? 2.5 ವರ್ಷ ಬಂದ್ ಮಾಡಿದ್ದಲ್ಲ, ಯಾಕೆ ಮಾಡಿದ್ದಿ? ಕಮಿಷನ್ಗೋಸ್ಕರ ತಾನೆ. ಈಗ ಯಾರೇ ಹೇಳಿದ್ರು
ಈಗ ಶುರುವಾಗುತ್ತ. ಆದ್ರೆ ಈಗ ಸುಮಾರು 25-30% ಅದ್ರ ಕಾಸ್ಟ್ ಹೆಚ್ಚಾಗಿರ್ತ. ಅದನ್ನ ಯಾರು ಕೊಡೋರು? ಸರ್ಕಾರದಿಂದ ಕೊಡ್ತಾರಂದ್ರೆ ಸರ್ಕಾರ ದುಡ್ಡು ನಿಮ್ಮ ಅಪ್ಪನ ದುಡ್ಡು ಅಲ್ಲ. ನಾವು ಇಲ್ಲೇನಿದೆ ಸರ್ಕಾರ ದುಡ್ಡು ನಿಮ್ಮ ಅಪ್ಪನ ದುಡ್ಡು ಅಲ್ಲ. ಇಲ್ಲೇನ್ ಜನ ಸೇರಿದಾರಲ್ಲ, ಇಡೀ ರಾಜ್ಯದ ಎಲ್ಲ ಜನರಿಗೆ ಕೊಟ್ಟಂತ ತೆರಿಗೆ ಹಣ ಅದು. ಆ ತೆರಿಗೆ ಹಣ ಇವತ್ತು ಎಷ್ಟಾಗುತ್ತೆ? 3 ಕೋಟಿ ರೂಪಾಯಿಗೆ 25% ಹೆಚ್ಚಿಗೆ ಎಸ್ಟಿಮೇಟ್ ಆದ್ರೆ ಎಷ್ಟಾಯ್ತು? 75 ಲಕ್ಷ ರೂಪಾಯಿ ಆಗುತ್ತೆ. 75 ಲಕ್ಷ ರೂಪಾಯಿ ಯಾರು ಕೊಡಬೇಕು? ನಿನ್ನ ಕಮಿಷನ್ ಆಸೆಗೆ ಬಂದ್ ಮಾಡಿ ಇಲ್ಕಲ್ ನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಮಾಡಿದ್ದಾರೆ ಯಾರು? ನಿನ್ನ ದುರಾಡಳಿತ. ನಿನ್ನ ದುರಾಡಳಿತದಿಂದಲೇ ಇವತ್ತು ಇಲ್ಕಲ್ ನಗರದ ಜನತೆ ನೀರಿಲ್ಲದೆ ಹಪಾಪಿಸ್ತಾ ಇದ್ದಾರೆ. ತಾಯಿನಂತೂ ಬಹಳ ಕಷ್ಟಪಡ್ತಾ ಇದ್ದಾರೆ. ನಾವೆಂದೂ ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲಿ 2 ದಿವಸ 3 ದಿವಸ ಏನಾದ್ರು ತಾಂತ್ರಿಕ ದೋಷ ಆದಾಗ ಮಾತ್ರ ಬಿಟ್ಟು ಹೊರತಾಗಿ ಬೇರೆ ಸಂದರ್ಭ ಯಾವತ್ತೂ ಕೂಡ ನೀರು ನಿಲ್ದಂಗ ನಮ್ಮೆಲ್ಲ ಮುನ್ಸಿಪಾಲಿಟಿ ಸದಸ್ಯರು ಹೋಗಿ, ನಗರಸಭೆ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಹೋಗಿ ಮುಂದೆ ಕುಂತು ರಿಪೇರಿ ಮಾಡಿಸಿ 2 ನಗರಗಳಿಗೆ ಹುನಗುಂದ ಮತ್ತು ಇಲ್ಕಲ್ಗೆ ನೀರು ಸಪ್ಲೈ ಮಾಡಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ SVM ಕಾಲೇಜ್ನಲ್ಲಿ ಇರ್ತಕ್ಕಂಥದ್ದು. ಹಾಗೇನೆ ಇವತ್ತು ಏನ್ ಚೀಟಿ ರೀ ತರಿ ಇಲ್ಲಿ ಇಲ್ಲ. ಇವತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿವಿ ನಾವು. ಸುಮಾರು ಅಧ್ಯಕ್ಷರು ಶೋಭಕ್ಕ ಅಂದಾಳ್ ಅವರಿದ್ದಾಗ 800 ಚಿಲ್ಲರ್ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿವಿ. ಇವತ್ತು ಆ ಹಕ್ಕುಪತ್ರಕ್ಕೆ ರಿಜಿಸ್ಟ್ರೇಷನ್ ಆಗಬೇಕು ಸಬ್ ರಿಜಿಸ್ಟ್ರ್ ಆಫೀಸಾಗ. ಅದೇನಂತಾರ, ಮಾಡಬಾರ್ರಿ ಅವನ್ನಂತ. ಯಾಕೆ ಮಾಡಬಾರ್ದಪ್ಪ? ಯಾಕೆ ಮಾಡಬಾರ್ದು? ಬಡವರಿಗೆ ಕೊಟ್ಟಂತ ಹಕ್ಕುಪತ್ರ ಸರ್ಕಾರ ರಿಜಿಸ್ಟ್ರೇಷನ್ ಮಾಡಿ ಕೊಡ್ಬೇಕು. ಅದನ್ನ ಮಾಡಕ್ ಹೋದ್ರೆ ತಡೆ ಹಿಡಿದಿದೆ. ಯಾಕೆ ತಡೆ ಹಿಡಿದಿದೆ? ಯಾಕೆ ತಡೆ ಹಿಡಿದೆ? ಕಮಿಷನ್ಗೋಸ್ಕರ ಅವ್ರೇನ್ ಕೊಡ್ಬೇಕು? ಎಲ್ಲೆಲ್ಲ ಕೊಳಗೇರಿಯಾಗದ್ರೆ ಅವ್ರ ಮನೆಗೆ ಹೋಗು, ಸೀದಾ ಭಿಕ್ಷಾ ಪಾತ್ರ ಹಿಡ್ಕೊಂಡು ಕಮಿಷನ್ ಕೊಡ್ರಿ ನನಗ, ನಾ ಇದನ್ನ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೇನೆ ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬಡವರಿಗೆ ಇಲ್ಲೈತಲ್ಲಿದೆ ಚೀಟಿ ಬಾಳ ಅದಾವ್ರಿ. ಇನ್ನೊಂದು ಇಲ್ಲಿ ಅವು ಇಲ್ಲ ರೈತರು ಯಾರಾದ್ರೂ ಪ್ಲಾಟ್ ತಗೊಂಡ್ರ, ಮನೆ ತಗೊಂಡ್ರ ಇಲ್ಲಿ ಇಲ್ಕೆಲ್ಲ ಖರೀದಿ ಆಗುದಿಲ್ಲ, ಹುನಗುಂದ ಖರೀದಿ ಆಗುದಿಲ್ಲ. ಯಾಕ? ಎದಕ್ಕಾಗುದಿಲ್ಲ? ಗುಳೇದ ಗುಡ್ಡಕ್ಕೆ ಹೋಗ್ತಾವ. ಗುಳೇದ ಗುಡ್ಡಕ್ಕ, ಬಾಗಲಕೋಟೆಗೆ, ಬದಾಮಿಗೆ, ತೇರ್ದಾಳಕ್ಕ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬರ್ತಾರೆ. ಯಾಕ? ಇಲ್ಲಿ ಡಬಲ್, ಅಲ್ಲಿ ಸಿಂಗಲ್. ಇಲ್ಲಿ ಡಬಲ್ ಆಗುತ್ತಾ? ₹1 ಚಾರ್ಜ್ ಹೋಗುತ್ತಾ? ಇಲ್ಲೇ ಗುಳೇದ ಗುಡ್ಡಕ್ಕೆ ಹೋಗಿ ಮಾಡ್ಕೊಂಬರ ಅಂತೇಳಿ ಅವ್ರು ಮಾಡ್ಕೊಳಕ್ ಹೋದ್ರೆ ಆ ಗುಳೇದ ಗುಡ್ಡ ಸಬ್ರಾಯಿಸಿದ್ರು ಫೋನ್ ಮಾಡಿ ಬೈತಾರ. ಇದೇ ಕ್ಯಾಶಪ್ಪ. ಇಲ್ಲಿ ಕಾಯಿ ಪಲ್ಯ ಮಾರ್ಕೆಟ್ನಾಗ ದಳ್ಳಾಳಿಗಳು ರೈತರಿಂದ 10% ವಸೂಲಿ ಮಾಡ್ತಾರೆ. ದಳ್ಳಾಳಿಗಳು ರೈತರಿಂದ 10% ಚೀಟಿ ಬರಕತ್ತಾವ. ಯಾರು ದುರಾಡಳಿತ? ನಿನ್ನ ದುರಾಡಳಿತದ ಚೀಟಿಗೆ ಬರ್ತಾ ಇದಾವೆ ಎಲ್ಲವೂ ರೈತರಿಂದ, ಸಾರ್ವಜನಿಕರಿಂದ. ಇಲ್ಲಿ ನೋಡಿ, ಇಲ್ಲಿ ಚೀಟಿ ಬರೋದು ನೋಡು. ನಿನ್ನ ಹಣೆ ಬರಿ ಏನೈತೆ ಅನ್ನೋದು ಗೊತ್ತಾಗೈತೆ. ಸಾರ್ವಜನಿಕರಿಗೆ ಎಲ್ಲರಿಗೂ ನಿನ್ನ ಹಣೆ ಬರಿ ಏನ್ ಅನ್ನೋದು ಗೊತ್ತಾಗ್ಯದ.
ಮತ್ತು ಅದ್ರ ಜೊತೆಗೆ ಚಿತ್ರಗಾಗ ಒಂದು BCM ಹಾಸ್ಟೆಲ್ ನನ್ನ ಅವಧಿಯೆಲ್ಲ ಕಟ್ಟಿದ್ದೀನಿ. ಎಲ್ಲ ನಾಚಿಗೆ ಬಿಟ್ಟು ಉದ್ಘಾಟನೆ ಮಾಡಿದ್ವಿ. ನಾನು ಮಾಡಿದ್ರೆ ನೀನು ಆಚೆಗೆ ಬಿಟ್ಟು ಉದ್ಘಾಟನೆ ಮಾಡಿದಿ. ಇಲ್ಲೊಂದು ಪೂರ ನಾಚಿಗೆ ಬಿಟ್ಟು ಉದ್ಘಾಟನೆ ಮಾಡಿ ಅವ್ರ ಪಾಪ ಮಕ್ಕಳು ಹೊರಗೆ ಮಕ್ಕಂತವಂತ ಒಳಗೆ ಮನಸ್ಸು ಏನ್ ಮಾಡಿ ಸಾಕಷ್ಟು ನಾ ತಂದು ಯೋಜನೆನ ಬಾಳೆ ಮೇಲೆ ಪೂಜೆ ಮಾಡಿದ್ದೆ. ಈ ಟ್ಯಾಂಕಿಗೆ ನಾನು ಕಮಿಷನ್ ಯಾರು ಕೊಡೋರು ಅಂತ ಕೇಳ್ತಾನಂತ. ಹಿಂಗಾಗಿ ಈ ತಾಲೂಕಿನ ದುರಾಡಳಿತದ ವಿರುದ್ಧ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು. ಆದ್ದರಿಂದ ನಿನ್ನೆ ತಾನೇ ಅಲ್ಲೇ ಹುನಗುಂದಲ್ಲಿ ಏನೋ ಮಾತಾಡ್ತ ಸಂದರ್ಭದಲ್ಲಿ ನಾನಂತೂ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಗೌರವ ಕೊಡ್ತೇನೆ. ನಾನು ಕಾಂಗ್ರೆಸ್ಸಿನ ಪಕ್ಷದ ನಾಯಕರಿದ್ದರು ಕಾಂಗ್ರೆಸ್ ಪಕ್ಷದ ನಾಯಕರಂತೀನಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಂತೀನಿ, ನಮ್ಮ ಪಕ್ಷದ ನಾಯಕರಿಗೂ ನಮ್ಮ ಪಕ್ಷದ ನಾಯಕರು ಅಂತೀನಿ, ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕಾರ್ಯಕರ್ತರು ಅಂತ ಕರಿತೀನಿ. ಆದರೆ ಕ್ಯಾಶಪ್ಪನ ಬಾಯಿ ತಪ್ಪುತ್ತೊಮ್ಮೆ ಕಾರ್ಯಕರ್ತರು ಏನಂತ ಗೊತ್ತಾನ? ಕುನ್ನಿಗಳು ಅಂತ, ನಾನು ಸಾಕಿದ ಕುನ್ನಿಗಳು ಅಂತ. ಇದು ಇವತ್ತಲ್ಲಿ ಕೇಳಿದ್ದು, ಹಿಂದೆ ನಾವು ಕೇಳಿದ್ದೀವಿ, ಇವತ್ತು ನಾವು ಕೇಳಿದ್ದೀವಿ. ಅಂದ್ರೆ ನೀನು ಪಕ್ಷದಲ್ಲಿರ್ತಕ್ಕಂಥ ಎಲ್ಲರೂ ನಿನ್ನ ಮನೆಯ ಜೀತದ ಆಳುಗಳ ಅದನ್ನ ಹೇಳ್ಬಿಡೋರಿಗೆ. ಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಮರ್ಯಾದೆ ಹರಾಜಾಗ್ತಾ ಇದ್ದಾನೆ. ಸ್ವಲ್ಪ ದಯವಿಟ್ಟು ನೀವಾದರೂ ಆತ್ಮಸಾಕ್ಷಿಯಿಂದ ಹೇಳ್ರಿ. ನೀವು ಏನು ಕಾರ್ಯಕರ್ತರಿದ್ದೀರೋ ಏನದಿರೋ ಅನ್ನೋದು ನೀವೇ ಹೇಳ್ಬೇಕು. ಕಾರ್ಯಕರ್ತರಿಗೆ ಯಾವತ್ತೂ ಇರ್ಬೋದು, ಬೇರೆ ಪಕ್ಷಕ್ಕೆ ಹೋಗಿರ್ಬೋದು ಕಾರಣಾಂತರದಿಂದ, ಆದರೆ ಯಾವತ್ತೂ ಕೂಡ ಕಾರ್ಯಕರ್ತನೇ, ನಾಯಕನೇ. ಅದನ್ನು ಬಿಟ್ಟು ನಾನು ಸಾಕಿದ ಕುಂಡಿಗಳು ಅಂದ್ರೆ ಮನೆಗೆ ಸಾಕ್ತಿ ಅಂದಂಗೆ ಆಯ್ತು. ಅನ್ನ ಬಟ್ಟಿ ಹಾಕಿ ಸಲುವಿ ಸಾಕಿ ಈ ರೀತಿಯ ದುರ್ವರ್ತನೆಯ ವಿರುದ್ಧ ಈ ಒಂದು ಹೋರಾಟವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಅನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಅಲ್ಲ, ಉಳ್ಸಿಗೂ ಕಳ್ತನ, ಅಕ್ಕಿ ಕಳ್ತನ, ಅದಕ್ಕೊಂದಿಟ್ಟಾನ ಒಬ್ಬನ ನಮ್ಮಲ್ಲಿದ್ದಾಗ ಅಲ್ಲಿ ಹೋಗ್ಯಾನೀಗ. ನಾವು ನಮ್ಮ ಕಾರ್ಯಕರ್ತನ ಅಂತೀನಿ, ನಾನು ನಮ್ಮ ಕಾರ್ಯಕರ್ತನ ಅಲ್ಲಿ ಹೋಗ್ಯಾನ, ಅಕ್ಕಿ ಕಳವು ಮಾಡಕ್ಕೆ ಹೋಗ್ಯಾನ. ಉಸು ಕಳವು ಮಾಡಕ್ಕೆ ಒಂದು ಡಿಪಾರ್ಟ್ಮೆಂಟ್, ಅಕ್ಕಿ ಕಳವು ಮಾಡಕ್ಕೆ ಒಂದು ಡಿಪಾರ್ಟ್ಮೆಂಟ್, ಭಾಳ ಡಿಪಾರ್ಟ್ಮೆಂಟ್ ಅದಾವ್ರಿ. ಇವು ಅದಾವ, ಇವು 20 ಅಲ್ಲ, ಇದು 60% ಹೋಗಿತ್ತೆ. ನೀ 20 ಅಂತ ಹೇಳ್ತು, 60% ಹೋಗಿತ್ತದ, 60% ಹೋಗುತ್ತೆ. ಇದು ಪೇಟಿಎಂ ಶಾಸಕ ಯಾರು? ಹುನಗುಂದ ಮತಕ್ಷೇತ್ರದ ಶಾಸಕ ಯಾರು? ಪೇಟಿಎಂ ಶಾಸಕ ಒಂದು ಮಾತನ್ನ ಇವತ್ತು ಇಲ್ಲಿ ಹೇಳ್ತೇನೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಎಚ್ಚರದಿಂದಿರ್ರಿ, ಧೈರ್ಯವಾಗಿರ್ರಿ. ಅವನ ತಾಲಿ ಅಸ್ತ್ರ ಏನು ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ಸೋದು ಏನಾಗೋದಿಲ್ಲ. ಯಾರು ಹೆದರ್ಬೇಕಾಗಿಲ್ಲ, ಯಾರು ಅಂಜಬೇಕಾಗಿಲ್ಲ, ಅಳಕ್ಬೇಕಾಗಿಲ್ಲ. ಆದ್ರಿಂದ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನಿಮ್ಮ ಜೊತೆ ಇರ್ತೀನಿ, ಯಾವಾಗಲೂ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಅನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಆದ್ದರಿಂದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ನಾಯಕರು, ಪಕ್ಷದ ಮುಖಂಡರು ಯಾರಿದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಅವ್ರದ್ದೇನೇ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ, ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ. ನಿಮ್ಮ ಜೊತೆಯಲ್ಲಿ ನಾವು ಇದೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ, ಈಗ ಪರಿಹಾರ ಕಳಿಸ್ಯಾರ. ಪರಿಹಾರ ಸರ್ಕಾರದಿಂದ ಕೊಟ್ಟರಲ್ಲ, 5,000 ಹೆಕ್ಟರಿಗೆ ಮಾತ್ರ, 5,000 ಚಿಲ್ಲರೆ ಹೆಕ್ಟರಿಗೆ ಮಾತ್ರ ಪರಿಹಾರ ಕೊಟ್ಟರು.
ಇನ್ನ 2,000 ಹೆಕ್ಟರ್ ರೈತರದು ಪರಿಹಾರ ಎಲ್ಲಿಗೆ ಹೋಯ್ತದೆ? ಈ ಸರ್ಕಾರದಿಂದ ಸುಮಾರು ಇಳಕಲ್ ತಾಲೂಕಿನ 7,000 ಚಿಲ್ಲರೆ ರೈತರಿಗೆ ಏನು ಗುರುತಿಸಿ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಪರಿಹಾರ ಕಳಿಸ್ಯಾರ. ಆದ್ದರಿಂದ ಡಿ ಸಿ ಅವರು ಇಲ್ಲಿಯ ತಹಸೀಲ್ದಾರ್ ಪತ್ರ ಬರೆದಾರ, ಇನ್ನ 2,000 ಚಿಲ್ಲರದ್ದು ಏನಾಯ್ತು ಅಂತೇಳಿ. ರೈತರಿಗೆ 2,000 ಚಿಲ್ಲರೆ ಹೆಕ್ಟೇರ್, 7,000 ಚಿಲ್ಲರೆ ಹೆಕ್ಟರಲ್ಲಿ 5,000 ಹೆಕ್ಟರ್ಗೆ ರೈತರಿಗೆ ಪರಿಹಾರ ಕೊಟ್ಟಾರ. ಅದು ಸುಮ್ಮನೆ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ. ಆದರೆ ಇನ್ನೂ 2,000 ಹೆಕ್ಟರ್ಗೆ ಏನು ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. ಅದು ಎಲ್ಲಿ ಹೋಯ್ತು ಅಂತೇಳಿ ಡಿ ಸಿ ಅವರು ಇಲ್ಲಿ ತಹಸೀಲ್ದಾರಿ ಪತ್ರ ಬರೆದಾರೆ. ಅಂದ್ರೆ ಇದು ಯಾರ ವೈಫಲ್ಯಪ್ಪ? ಏನು ನೋಡ್ತೀವಿ? ಅಧಿಕಾರಿಗಳು ಕರೆದು ಏನು ಮೀಟಿಂಗ್ ಮಾಡ್ತದೆ? ಇದು ಉತ್ತರ ಕೊಡ್ಬೇಕಲ್ಲ. ಆದ್ದರಿಂದ ಹೇಳ್ತೀನಿ, ಈ ದುರಾಡಳಿತಕ್ಕೆ ಅಂತ್ಯ ಆಗಬೇಕಾಗಿದೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ಎಂದೂ ಕೂಡ ಜನಪರವಾದಂಥ ಹೋರಾಟದಲ್ಲಿ ಭಾಗಿಯಾಗುತ್ತಾ ರೈತರ ಪರವಾಗಿ, ನೇಕಾರರ ಪರವಾಗಿ, ದೀನದಲಿತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೇನು ಮಾಡಿದೆ, ಇವತ್ತು ಮಾಡ್ತಾ ಇದೆ, ಮುಂದೇನು ಮಾಡ್ತೇವೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತಾಡ್ದೇನೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಈಗ ತಹಸೀಲ್ ಆಫೀಸಿನಿಂದ ತಹಸೀಲ್ದಾರ್ ಅವರು ಬಂದಿದ್ದಾರೆ, ಅವ್ರಿಗೆ ಮನವಿ ಪತ್ರವನ್ನು ಕೊಡ್ತೀವಿ. ಏನು ನಮ್ಮ ರೈತರದು, ನೇಕಾರದು ಈ ತಾಲೂಕಿನಲ್ಲಿ ನಡೀತಕ್ಕಂಥ ದುರಾಡಳಿತದ ವಿರುದ್ಧ ಒಂದು ಮನವಿ ಪತ್ರವನ್ನು ಕ್ರಮ ಕೈಗೊಳ್ಳಲು ಈ ಒಂದು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ತಹಸೀಲ್ದಾರ್ ಕೊಡ್ತೀವಿ. ನಾವೆಲ್ಲ ಮುಖಂಡರು ಸೇರಿ ಅನ್ನೋದು ಮಾತನ್ನು ಹೇಳಿ ಬಯಸ್ತೇನೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ಏನಂತ, ಈ ಕ್ಷೇತ್ರದ ಶಾಸಕನ ದುರಾಡಳಿತದಿಂದ ಪತ್ರಿಕಾ ಬಳಗದವರನ್ನು ಕೂಡ ಇವತ್ತು ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ನಮ್ಮ ಪತ್ರಕರ್ತರಿಗೂ ಕೂಡ ಇವತ್ತು ಸಮಸ್ಯೆ ಆಗಿದೆ. ಕೆಲವರಿಗೆ ಅಟ್ರಾಸಿಟಿ ಕೇಸು, ಬೋಗಸ್ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದಾರೆ ಅಂತೇಳಿ ಕೂಡ ಹೇಳಿದ್ದೀನಿ. ನಾನು ಪತ್ರಿಕಾ ಬಳಗದವರ ಜೊತೆಗೆ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಮತ್ತು ನಾನು ಕೊಟ್ಟಷ್ಟು ಗೌರವ, ಪ್ರೀತಿ, ವಿಶ್ವಾಸ ಎಲ್ಲರ ಜೊತೆಗೂ ನಾನೇನು ಈ ಕ್ಷೇತ್ರದ ಶಾಸಕನಾದಾಗಲೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಯಾವ ಒಬ್ಬ ಕ್ಷೇತ್ರದ ಸುದ್ದಿ ಮಾಧ್ಯಮದವರಿಗೂ ಕೂಡ ಅವಮಾನ ಮಾಡತಕ್ಕಂಥ ಪ್ರಮೇಯ ನನಗಿಲ್ಲ. ನಿಮ್ಮೆಲ್ಲರ ಜೊತೆಯಲ್ಲಿ ನಾನಿದ್ದೀನಿ. ನಿಮಗೆ ಕೊಟ್ಟಿರ್ತಕ್ಕಂಥ ಗೌರವ ಯಾವತ್ತೂ ಕೂಡ ನೀವು ನೋಡಿದ್ದೀರಿ. ನಾನೇನು ಹೊಸದಾಗಿ ನೋಡ್ತಾ ಇಲ್ಲ, ನೀವೆಲ್ಲ ಕೂಡ ನೋಡಿದ್ದೀರಿ. ಅದನ್ನೇ ಬಹಳ ದೊಡ್ಡ ಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಅದನ್ನ ಯಾವುದನ್ನು ನೀವು ಮಾಧ್ಯಮದವರು ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ನಿಮಗೋಸ್ಕರನೇ ಮಾತಾಡಿರ್ತಕ್ಕಂಥದ್ದು. ನಿಮಗ ಒಂದು ಏನಪ್ಪ ಅದ್ರ ಪ್ರೊಟೆಕ್ಷನ್ ಸಿಗಲಿ ಅಂತೇಳಿ. ಆದ್ದರಿಂದ ಅದನ್ನ ಯಾರು ಅಪಾರ್ಥ ಭಾವಿಸಬಾರ್ದು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಬಂದು ನಿಮ್ಮ ಜೊತೆ, ನಾವು ಮಾಧ್ಯಮದವ್ರ ಜೊತೆ ಎಲ್ಲರ ಜೊತೆ ನಾವು, ನಮ್ಗೆ ಅವರು ಇವರು ಅಂತಿಲ್ಲ, ಎಲ್ಲರ ಜೊತೆಯಲ್ಲಿ ನಾನು ಇರ್ತೇನೆ ಅನ್ನೊಂದು ಮಾತನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಇವತ್ತು ಇಲ್ಲಿ ನಮ್ಮ ರೈತ ಬಾಂಧವರು ಬಹಳ ಸಂತೋಷ, ಎಲ್ಲ ಗ್ರಾಮಗಳಿಂದ ಮತ್ತು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.